ತೈ ಸಾರಥಿ ಕೋಟಿ ಸೂರ್ಯ ಪ್ರಕಾಶದಂತೆ ತಳತಳನೆ ಪ್ರಚಲಿಸುವ ಈ ದ್ರೌಪದಿಯ ಹಂಸಪುರ ಒಮ್ಮಿದೇನೆ. ದ್ರೌಪದಿ ಅಂತಃಪುರವು ಇದೇನೆ. ಸಾರಥಿ ಮತೋನ್ಮಂತಳಾಗಿ ಅಟ್ಟಾಸದಿಂದ ಮೆರೆಯುವ ಈ ಸ್ವಯಂವರ ಕಾಲದಲ್ಲಿ ಚಪ್ಪನ್ನರು ದೇಶಾದಿ ಪ್ರಮುಖ ಭಂಗಿತರಾಗಿರುವ ಕಾಲದಲ್ಲಿ ನಲಿದು ನಗುತ್ತ ಸರ್ವೀಸಕ್ಕಿನಿಂದ ನೆರೆಯುವ ಈ ದ್ರೌಪದಿ ನೋಡಿದ್ಯಾ? ಕಲಾ ಸಾರಥಿ ಇಂಥ ದಿವ್ಯ ಸುಂದರಿಯನ್ನು ಕೂಡಿದ ಪಾಂಡವರ ಪುಣ್ಯವು ಎಷ್ಟೊಂದು ಹೇಳಲಿ. ಹೌದು ದೇವ. ಯೋಗ ಕಾಲದಲ್ಲಿ ನಮ್ಮ ಅಪೋಚ ಮಾಡಿದ ಈ ದ್ರುಪದ ನಂದನಿ ಸಕಲಕ್ಕೆ ಸರಿಯಾಗಿ ನಿನ್ನಿನ ಜೂಜದಲ್ಲಿ ನಮ್ಮ ಕೈವಶವಾಗಿರುವಳು. ಸಾರಥಿ ಈ ದ್ರೌಪದಿಯ ರೂಪವನ್ನೆಷ್ಟು ವರ್ಣಿಸಿದರು ತೀರದು. ಹೌದು ದೇವ. ಇವಳು ಅಂದ, ಇವಳ ಚಂದ, ಇವಳ ನೋಟ, ಇವಳ ತಪ್ಪು, ಇಂಥ ಸೌಂದರ್ಯವತಿಯಾದ ಪಾಂಡವರ ಪುಣ್ಯವು ಎಷ್ಟೊಂದು ಹೇಳಲಿ. ಹೌದು ದೇವ. ಸಾರಥಿ ಯಾವ ರೀತಿಯಿಂದಾದರೂ ಕಕ್ಕನ ಇವಳನ್ನು ನಡೆದುಕೊಂಡು ಹೋಗಿ ನಮ್ಮ ಹೋಗಜರಾದ ಗುರುಪದ್ಯ ಜಲವನ್ನು ತೀರಿಸುವನು ಸಾರಥಿ. ಒಂದು ಜೈಲಿಗೆ ನಿಮ್ಮ ಅಪ್ಪ ಸಾರಥಿ. ಅಮ್ಮ ಜನನಿ, ನಮ್ಮ ಭಾರಭಾಗದಲ್ಲೇ ಯಾರೋ ಬಂದಂತೆ ಕಾಣುತ್ತಿರುವರು. ವಿಚಾರ ನೋಡಿ ನೋಡಿ ಸಾರಥಿ ವಿಶಾಲಮತಿ. ನಿಮ್ಮಿಷ್ಟದಂತೆ ಆಗಲಿ ಜನನಿ. ಅಹೋ ಅಣ್ಣಯ್ಯ. ಅಹೇ ಸಖಿ, ನೀನು ದಾರು, ನಾನು ದುಶ್ವಾಸನು ಸಖಿ. ಅಹೋ ಅಮ್ಮಯ್ಯ. ಅಮ್ಮ ಸಖಿಮಣಿ. ಅಮ್ಮ ಆತರ ಮನುಷ್ಯನ ಪೈಕಿಲ್ಲಂಗೆ ಅಮ್ಮ ಕೊಂಡಂಬ ಕೊಲ್ಲಿಂಗ್ರಣ್ಣ ಆಗ್ಯವ ಬಾಯಿ ಎಂಬುದು ಅಕ್ಷ ಬಾಗಿಲಾಗೈತಾಯಿ ಅಂದು. ಅಮ್ಮ ಸಖಿಮಣಿ. ಅಮ್ಮ ಜನನಿ, ನೀವು ಎಷ್ಟು ಮಾತ್ರಕ್ಕೂ ಭಯಪಡಬೇಡ. ಮೊದಲು ದಾರಿಯಿಂದ ವಿಚಾರ ಮಾಡಿ. ಅಮ್ಮ ನೀನ್ ಒಳಗಿರ್ತಿ, ಹೊರಕ್ ನನ್ ಕಳಿಸಿ ನನ್ನ ಪರಿಸ್ಥಿತಿ ಯಾರಿಗೆ ಹೇಳಂಗೆ ಅಮ್ಮ. ಅಹೋ ಅಣ್ಣಯ್ಯ. ಅಹೇ ಸಖಿ, ನೀನು ದಾರು, ನಾನು ದುಶ್ವಾಸನು. ಓ ಅಮ್ಮಯ್ಯ. ಅಮ್ಮ ಸಖಿಮಣಿ, ನಿಮ್ಮ ಮೈದುನನಾದ ದುಶ್ಯಾಸನ ಬಂದಿರುವನು ಮಾತೆ. ಏನು ನಿಮ್ಮ ಮೈದುನ? ಹೌದು ಜನನಿ. ಏತಕ್ಕಾಗಿ ಬಂದಿರುವನೆಂದು ವಿಚಾರ ಮಾಡಿ ನೋಡಿ. ಸಾಲ ನನಗೆ ಬಂದೈತಿ ಇಲ್ಲಿ. ಅಹೋ ಅಣ್ಣಯ್ಯ. ಅಹೇ ಸಖಿ, ಇಲ್ಲಿ ಏತಕ್ಕಾಗಿ ಬಂದಿರುವೆ? ನಮ್ಮ ಅಗ್ರಜರ ಕೌರವೇಂದ್ರನಿಗೆ ಈ ದ್ರೌಪದಿಯನ್ನು ಎಳೆದುಕೊಂಡು ಹೋದಕ್ಕೆ ಬಂದಿರುವೆನು. ಅಹೋ ಅಮ್ಮಯ್ಯ. ಅಮ್ಮ ಸಖಿಮಣಿ, ನಿನ್ನ ಗಂಡನಾದ ಧರ್ಮಜನು ಜೂಜಿನ ಮುಖಾಂತರ ತನ್ನನ್ನು, ತನ್ನ ತಮ್ಮಂದಿರನ್ನು ಮತ್ತು ನಿನ್ನನ್ನು ಸೋತಿರುವನಂತೆ ಅಕ್ಕ. ನಿನ್ನನ್ನು ಎಳೆದುಕೊಂಡು ಹೋಗಿ ಅವರ ಅರಮಂದಿರದಲ್ಲಿಡುವನಂತೆ, ನನ್ನನ್ನು ಎಳೆದುಕೊಂಡು ಹೋಗಿ ಮೆಸಿಂಕ ಆರಿರುವನಂತೆ, ಮೆಸಿಂಕ ಆರ್ದಾಗ ಹಾಳು ಸಿಗುವನಂತೆ ಅಕ್ಕ. ನನ್ನ ಆಯ ಕೆಡುವನಂತೆ ಅಕ್ಕ. ಎಲ್ಲಿ ಹೋದರೂ ತಪ್ಪವಲ್ಲೇ ನಿನ್ನಿಂದ ನನಗೆ ದುಃಖ. ಅಮ್ಮ ಸಖಿಮಣಿ, ಅಮ್ಮಯ್ಯ, ನಮಗೆ ಎಂತ ಆಪತ್ತು ಬಂದೊದಗಿತ್ತು. ನಮ್ಮ ಅಮ್ಮ ನಿನ್ನ ಗಂಡ ಪತಿಯಾದ ಧರ್ಮಜನ ಜೋಜು ಮುಖದಿಂದ ಸಕಲ ಸಂಪತ್ತನ್ನು ಸೋತು ಬಿಟ್ಟನು. ಹೌದು ಮಾತೆ. ಅಯ್ಯೋ ಸಖಿ, ಇದಕ್ಕೇನು ಗತಿ? ಇನ್ನೇನ್ ಮಾಡ್ತೀಯಮ್ಮ, ನಿನ್ನ ಗತಿ ಗಂಗಾವತಿ, ನನ್ನ ಗತಿ ಭದ್ರಾವತಿ ಮಾತೆ. ಅಪ್ಪ ಮೈದನ, ಅಹೇ ಪಾಂಚಾಲಿ, ಈ ಸಮಯದಲ್ಲಿ ನನ್ನ ಮಂದಿರಕ್ಕೆ ಬಂದ ಕಾರಣವೇನು? ಮೈದನನ ಮಗನ ಸಮಾನವನೆಂದು ಶಾಸ್ತ್ರವಿರುವುದು. ಆದ ಕಾರಣ ನೀನು ಇಲ್ಲಿಗೆ ಬಂದ ಕಾರಣವೇನು? ಮೈದನಾಸಿಕಮಣೆ ಭೀಮನೇ. ಅಹೇ ಪಾಂಚಾಲಿ, ಈ ಕಾಲದಲ್ಲಿ ನಿನ್ನ ಪ್ರಾಣನಾಥನಾದ ಧರ್ಮಜನ ನಿನ್ನಿನ ಜೂಜದಲ್ಲಿ ನಮ್ಮ ಅಣ್ಣನ ಕೈವಶವಾಗಿರುವೆಯೇ ಪಾಂಚಾಲಿ. ಕಾಲದಲ್ಲಿ ಈ ಕೆಲವು ಮಂಚವನ್ನು ಇಳಿಯೇ ಪಾಂಚಾಲಿ. ಪಾಂಚಾಲಿ, ಈ ಕಾಲದಲ್ಲಿ ನಿನ್ನ ಗಂಡರಾದ ನಮ್ಮ ಅರಮನೆಯಲ್ಲಿ ದಾಸಿಯಾಗಿರುವೆಯಾ ಅಥವಾ ಲೋಕೈಕ ವೀರನಾದ ಗುರುಪತಿಯ ಕೂಡ ಸರಸ ಸಲ್ಲಾಪದಿಂದಿರುವೆಯಾ? ಈ ಎರಡರಲ್ಲಿ ನಿನ್ನಗೆ ತಾವದು ಸಂಪತ್ತವು ಪಾಂಚಾಲಿ ವೈಮಾಲಿ. ಶಾಶ್ವತ ಐಶ್ವರ್ಯವಶನಾದ ಅಪ್ಪ ಮೈದನ,
ಅದೇ ಪಾಂಚಾಲಿ ವಾದಿಯನ್ನು ಮಾಡದೆ ಆಧರಿಸಿ ಎನ್ನ ನುಡಿಯನ್ನು ಕೇಳು. ಅದೇನು ಚೆನ್ನಾಗಿ ಹೇಳು ಪಾಂಚಾಲಿ. ಎನ್ನ ಪತಿಯಾದ ಧರ್ಮಜನ ಜೋಜಿ ಮುಖದಿಂದ ತನ್ನನ್ನು ಸೋತ ಮೇಲೆ ನನ್ನನ್ನು ಸೋತನೆ, ನನ್ನನ್ನು ಸೋತ ಮೇಲೆ ತಾನು ಸೋತನೆ. ನಿನ್ನನ್ನು ಸೋತ ಮೇಲೆ ತನ್ನನ್ನು ಸೋತಿರುವಲ್ಲೇ ಪಾಂಚಾಲಿ. ಈ ದುಡುಕುತನವು ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ? ವಿಚಾರ ಮಾಡಿ ನೋಡ ಮೈದನಾಸಿಕಮನೆ ಧೀಮನೆ. ಊಟ ರಾಜಮುಖಿ ಮೈದನ, ನಿನ್ನ ನುಡಿಗಳನ್ನು ನಾನು ಪಾಲಿಸುವುದಿಲ್ಲ. ನೀಟಾದ ಕುರುಕುಲಕ್ಕೆ ಮೇಟೆ ನೀಪ ನಮ್ಮಣ್ಣನ ನಿರ್ಗತವಾದ ಅಪ್ಪನೆಯ ಪ್ರಕಾರ ತಪ್ಪನೆ ನಿನ್ನ ಮಕ್ಕಳ ಎಳೆದುಕೊಂಡು ಹೋಗದೆ. ಅಲ್ಲಿರುವ ಬುದ್ಧಿವಂತರು ನಿನ್ನ ತಪ್ಪು ಒಪ್ಪುಗಳನ್ನು ನೋಡಿ ಒಪ್ಪಿಗೆ ಉತ್ತರ ಕೊಡುವರು. ಮಾಡಿದ ಬಾರಿಯ ಉಡರಾಜಮುಖಿ ಪಂಚಪಾಂಡವರ ಸಖಿ ಪಾಂಚಾಲಿ. ಚೆನ್ನಾಗಿ ಕೇಳು, ಚೆನ್ನಾಗಿ ಹೇಳು. ಪಾಂಚಾಲಿ ಚೆನ್ನಾಗಿ ಕೇಳು, ಚೆನ್ನಾಗಿ ಹೇಳು. ಪತಿರತೆಯ ಮೇರೆ ದಾಸ ಬಗೆ ಕರೆದಾರೆ ನಾನು ಆತ್ಮಕ ಮೇನಾಗೆ ಕಾಲ ಆತ್ಮಕ ಮೇನಾಗೆ ಕಾಲ ಗತಿಸಿತೆ ನಾನು ಆದಮ ಚತುರ ಮತೀತನಾದ ಅಪ್ಪ ಮೈದುನ. ಅಹೇ ಪಾಂಚಾಲಿ, ಋತುಮತಿ ಆಗಿರುವ ಎನ್ನಂತ ಪತಿರತೆಯನ್ನು ಈ ನೆರೆದಿರುವ ಸಭೆಗೆ ಕರೆಯುವುದು ನ್ಯಾಯವೇ? ಕೇಡು ನನ್ನ ಬೆನ್ನಿನ ಮೇಲೆ ಕಾದು ಕೂತಿರುವುದೆನ್ನುತ್ತಿ. ನಿನ್ನ ದುರ್ಮಾರ್ಗ ರೀತಿಯನ್ನು ಬಿಟ್ಟು ಬಿಡ ಮೈದನಾಸಿಕಮಣೆ ಧೀಮನೆ. ಆಹೇ ಸುಗುಣ ಕದಂಬೆ ಮುಖಚಿತ ಚಂದ್ರಬಿಂಬೆ ಮುಂಬರಿದು ಸಂಭ್ರಮದಿಂದ ಕೇಳು. ಚೆನ್ನಾಗಿ ಹೇಳು. ಸತಮಲ ಸೌರ್ಯನಾದ ನಮ್ಮಣ್ಣನ ಸದನಕ್ಕೆ ಬಂದು ಮತನ ಕದನಕ್ಕೆ ಒದಗಿ ಹೃದಯವು ಮೃತಗೊಳಿಸಿ ಮತಗಜದ ಗಾಮಿನಿ ಪಾಂಡವರ ರಾಣಿ. ಹಾಗಾದರೆ ಈ ರಾಜ್ಯವು ಮತ್ತು ಸಕಲ ಭೋಗವಲ್ಲ ನಿನ್ನ ವಶ ಮಾಡಿವೆನು. ಏನು ಮಾತನಾಡುತ್ತೀರಿ? ಹಾಕಿಲ್ಲ ಸಂಪತ್ತು ನಿನ್ನದಾಗುವುದ ಕೇಳೆ ಸರ್ಪವೇಣಿ ಹೃದಯದ ರಗಿಣೆ. ದುರ್ಮಾರ್ಗನಾದ ದುಶ್ಯಾಸನ, ಏನೇ ದುರ್ಮಾರ್ಗನಾದ ದ್ರೌಪದಿ. ಹತ್ತಿಗೆ ಹಾದವಳನ್ನು ಎಂತ ತಾಯಿಯ ಸಮಾನರೆಂದು ತಿಳಿದುಕೊಳ್ಳಬೇಕು. ಏನು ಮಾತನಾಡಿವೆ? ನಿನಗೆ ಏನೋ ಕೇಡುಗಾಲ ಬಂದಂತೆ ಕಾಣುತ್ತಿರುವುದು. ಬಂದರೆ ಚಿಂತೆ ಇಲ್ಲ, ನಿನ್ನನ್ನು ಮಾತ್ರ ಬಿಡುವುದಿಲ್ಲ. ಏನೇ ಭ್ರಷ್ಟಳೆ, ಪಾಪಿಷ್ಟ, ಏನೇ ಪಾಪಿಷ್ಟಳೆ, ದುರ್ಮಾರ್ಗ, ಏನೇ ದುರ್ಮಾರ್ಗಳೆ. ಚೆನ್ನಾಗಿ ಕೇಳು, ಚೆನ್ನಾಗಿ ಹೇಳು. ಪರ ಪುರುಷಾರರೆಯ ದವರ ಕೋಲ ಬೆರಳ ತಾಳದ
ನನ್ನ ಹೆಂಡತಿಯಾದ ಅತ್ತಿಗೆ ಲೋ ಭ್ರಷ್ಟ, ಏನೇ ಭ್ರಷ್ಟಳೆ? ಚಂಡಬಲ ದಂಡರಾದ ಪಾಂಡವರು ಐವರು ಗಂಡರಲ್ಲದೆ ಪರಪುರುಷರ ನೆರಳನ್ನು ಅರಿಯದ ಹೆಣ್ಣು ಕೂಡ ಸರಸವಾಡುವುದವನಿಗೆ ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ? ನಿನ್ನ ಕೇಳು, ಬೆನ್ನಿನ ಮೇಲೆ ಕಾದು ಕುಳಿತಿರುವುದು ಏನು ಬಂದರೂ ಚಿಂತೆ ಇಲ್ಲ, ನಿನ್ನನ್ನು ಮಾತ್ರ ಬಿಡುವುದಿಲ್ಲ. ಸೊಮ್ಮನೆಯನ್ನ ಮಂದಿರವನ್ನು ಬಿಟ್ಟು ಇಲ್ಲಿಂದ ಓಡಿ ಹೋಗು ಮೂರ್ಖ, ಮಾಡಬೇಡ ಎನ್ನುವ ತರ್ಕ. ಎಲ್ಲಿ ಪಂಕಜದ ನೇತ್ರಿ ಲೋ ಹದವೇ, ಮಂಕದ ನುಡಿಗಳ ಏತಕ್ಕೆ ಸಹಿತ ಇಲ್ಲದೆ ಮಂಕತನದ ನುಡಿಯಲು ನಿನ್ನ ಪುಣ್ಯ ನೋಡು. ದೃಷ್ಟರಾದ ದೃಷ್ಟರಾದ ದುಷ್ಟರಾಯರನ್ನು ನಷ್ಟಗೊಳಿಸ ಬಲಿಷ್ಠ ನಮ್ಮಣ್ಣನಾದ ಇಷ್ಟವಾದ ಪಟ್ಟದ ರಾಣಿಯಾದೆ. ಸೈ ಫಲ ಫಲ, ಹಾಗಾದರೆ ಎಷ್ಟು ಭಾಗ್ಯವಂತೆ ಪಾಂಡವರ ಕಾಂತೆ. ನಿನ್ನ ಗಂಡರಾದ ಬಂಡ ಪಾಂಡವರು ನಮ್ಮಣ್ಣನಾದ ಭೂಮಂಡಲೇಶ್ವರಿ ಅವಸರಾಗಿ ದಿಂಡಿಗಟ್ಟು ಇಂಡು ರಾಯರ ತಂಡದಲ್ಲಿ ಮಂಡೆಯೆಂಬೆತ್ತದೆ ಹೆಸರುಗೊಂಡಿರುವರು. ಮಾಡಲು ಬಾರಿಯ ಉಡುರಾಜಮುಖಿ ಎನ್ನ ಬೆಷ್ಟ ಪಾಂಡರ ಸಖಿ ಎನ್ನ ಜಡಮುಡಿಯನ್ನು ಬಿಡದೆ ಹೇಳುವುದು ಇದು ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ? ಎನ್ನಂತ ಪತಿರತೆಯನ್ನು ಕಾಡುವುದನಿಗೆ ತರವಲ್ಲ. ಯಾತಕ್ಕೆ ತರವಲ್ಲ? ಕೆಟ್ಟು ಹೋಗಲು ನೋಡು. ಎಷ್ಟು ಹೋದರೆ ಚಿಂತೆ ಇಲ್ಲ, ನಿನ್ನನ್ನು ಮಾತ್ರ ಬಿಡುವುದಿಲ್ಲ. ಹಲೋ ಹದವನೇ, ಹೇಳುವನು ಕೇಳು. ಚೆನ್ನಾಗಿ ಹೇಳು. ದೇಶ ಕಂಡ ರೇಷ ಮಾಯರಿ ನಾಶ ದೈವ ನಿಮ್ಮ ಕೋಲಾವ ನಾಶ ದೈವ ನಿಮ್ಮ ಕೋಲಾವ ತಿಳಿಯಿತೆ ನಾಲೋ ಭಂಡ ಎಲ್ಲಿ ಬಂಡಳೆ ಶಾಶ್ವತವಾದ ನುಡಿಯನ್ನು ಹೇಳುವನು ಅವಶ್ಯವಾಗಿ ಕೇಳು. ಅವಶ್ಯಕವಾಗಿ ಹೇಳು. ಬರಲು ಮರುವತ್ರಿ ಭೀಮೇಶನು ನನ್ನ ನೆನಪಿಯಿಂದ ಎಂದಿಗೂ ಮೆಚ್ಚಲಾದನು. ಹಾಗಾದರೆ ಇನ್ನು ನುಡಿಯನ್ನು ಮೆಚ್ಚುವನೆ? ಸಹಜವಾಗಿ ಮೆಚ್ಚುವನು. ಮೆಚ್ಚುವುದಿಲ್ಲ. ಲೋ ಹನುಮನೆ, ಎಲೆ ಅತಮಳೆ ಚಂದ್ರನ ಮಂದಿರವನ್ನು ಮೆಟ್ಟಿನಿಂದ ಓಟು ಹೋಗುತ್ತಿಷ್ಟ ಪರಮ ಪಾಪಿಷ್ಟ. ಎಲ್ಲಿ ಚಂದಿರವದನೆ ಈ ಪಟಬಿಗ ಒಡಿಯ ನಾಥ ನಮ್ಮಣ್ಣನಲ್ಲಿಗೆ ನಡಿ ನಡಿ ಇನ್ನೊಮ್ಮೆ ನುಡಿದರ ಬಳಿವೆ ನಿನ್ನ ಜಗತ್ತಿನ ನುಡಿದ ಪಡವೇತಲಿಗೆ ತಡ ಮಾಡಿ ಎಳೆದ ಇವನು ನೋಡಿ ನೋಡು ದ್ರೌಪದಿ ಬಿಡುವುದಿಲ್ಲ ನಿನ್ನ ಜಾಗೃತಿ. ಚೇಚೆ ಚೇಚೆ ಬಂಡ ಪೆಡೆರಾ ತೋ ಪೆಡೆರಾ ತೋ ಪೆಡೆರಾ
ಏನೇ ಬಂಡಳೆ ದರ್ಪವುಳ್ಳ ಸರ್ಪದಂತೆರುವ ಎನ್ನ ಜಡಮುಡಿಯನ್ನು ಪಡೆದ ಎಳೆದರೆ ಹೇಳಿದರೆ ಎನ್ನ ಗಂಡರಾದ ಪಾಂಡವರು ನಿನ್ನನ್ನು ಸುಮ್ಮನೆ ಬಿಡಲಾರರು. ಅಂಥ ಬಲವಂತರಿಂದ ಗಂಡರು ಯಾತಕ್ಕೆ ಸೋತಿರುವರು? ಕಂಡೇನು ಬಂಡ ಆರಿಸಿಬಿಡ ನೋಡು ನಿನ್ನರಿಂದ. ಹೇಳಿ ಮತ್ತೆ ಈ ನಾಳಾದ ಲೋಪತಿ ಚತುರ ತಲೆದಿ ಋತಮತಿ ಆದರಿಂದ ಜತನವಾಗಿ ನುಡಿವಿಯ ಸಹಜವಾಗಿ ನೀನು ಋತಮತಿ ಆದರೆ ಚಿತಪತಿ ನಮ್ಮಣ್ಣನಿಗೆ ಹಿತವಾಗುವುದು. ತೀರುವ ದಿನ ಚಟ ಮುಡಿ ಬಿಡಿದ ಪಡೆಯ ಹೇಳ್ದ ಇವನು ನೋಡು ನೋಡು ದ್ರೌಪದಿ ಬಿಡುವುದಿಲ್ಲ ನಿನ್ನ ನಮ್ಮ ಜಾಗೃತಿ. ಮಳೆ ಹೇಳಿ ದ್ರೌಪದಿ ಮೂರು ಲೋಕದ ಗಂಡನೆಂದು ಹೆಸರು ಪಡೆದ ಪಾರ್ಥನನ್ನು ಸಾಮಾನ್ಯವೆಂದು ತಿಳಿದುಕೊಳ್ಳಬೇಡ. ಸುಂದರಿ ಸುಮ್ಮನೆ ಎನ್ನನ್ನು ಕೆಳಕಿ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳ ಹೋಗಬೇಡ. ಎನ್ನ ಮಂದಿರವನ್ನು ಬಿಟ್ಟು ನಿನ್ನ ಓಟೋಗ ಮೂಡ ಹೆಚ್ಚಿನ ಮಾತನಾಡಿ ಕೆಟ್ಟ ಹೋಗಬೇಡ. ಹೇಳಿ ಖಂಡತಳ ನೇತ್ರಿ ಮಂಜುಳ ಗಾತ್ರಿ ಬಿತ್ತುವುದಕ್ಕೆ ಗೊತ್ತಾದ ಕಾರ್ತಿಗಳು ಉತ್ತಮವಾದ ಹೊಲಕ್ಕೆ ಬೀಜವನ್ನು ಬಿತ್ತಿದರೆ ಧೈರ್ಯವು ತತ್ತರಿಸಿ ಬೆಳೆದಂತೆ ಬಿತ್ತಲರಿಯದವರು ಕೂಡ ಸಹ ಬಿತ್ತುವರು. ನೀನು ಋತಮತಿ ಆದರೆ ಚಿತಪತಿಗೆ ನಮ್ಮ ಅಣ್ಣನಿಗೆ ಬಹು ಸಂತೋಷವಾಯಿತು. ಹೇಳಿ ಅದಮಳೆ ನಿನಗೆ ಬೆಟಕಾಲವಾಗಿದೆ. ಸತಮಲ ಸೌರ್ಯನಾದ ನಮ್ಮ ಅಣ್ಣನ ಸದನಕ್ಕೆ ಬಂದು ಮದನ ಕದನಕ್ಕೆ ಹೃದಯವು ಮುದಗೊಳಿಸಿ ಮದನ ಜೊತೆಗಾಮಿನಿ ಪಾಂಡವರ ರಾಣಿ ಎಲೆ ದುರ್ಮಾರ್ಗವೇ ಚೆನ್ನಾಗಿ ಎನ್ನಂತ ಪತಿರತೆಯನ್ನು ಕಾಡುವ ನಿಮಗೆ ಸರಿಯಲ್ಲ. ಯಾತಕ್ಕೆ ಸರಿಯ ಕೆಟ್ಟು ಹೇಳಿದೀನಿಯಲ್ಲ 5 ಮಂದಿ ಗಂಡನ ಇಟ್ಟುಕೊಂಡು ನೀನು ಯಾವ ಪ್ರತಿವತ್ತಿ ಇಲೋ ಹೊರಮನೆ ಎಲೆ ಅದಮಳೆ ಇಲೋ ಭ್ರಷ್ಟನೆ 5 ಮಂದಿ ಗಂಡರನ್ನು ಮಾಡಿಕೊಂಡು ನೀನು ಪ್ರತಿವತ್ತಿಯೇ ಇಲೋ ಹೊರಮನೆ ಎಲೆ ಅದಮಳೆ ಅದು ನನಗೆ ಗೊತ್ತಿರೋದು ನನ್ನ ಪತಿರತೆತನವನ್ನು ನಿನ್ನಂತ ಮೂರ್ಖರಿಗೆ ಹೇಳುವ ಅವಶ್ಯಕತೆ ಏನಾಗಿಲ್ಲ. ಕಳ್ಳ ಕರ್ಮ ಸುದ್ದಿಯನ್ನು ಎನ್ನ ಮುಂದೆ ಎತ್ತಬೇಡ. ಎಲೆ ಮೂರ್ಖಳೇ ಹೇಳುವನ ಕೇಳು ಚೆನ್ನಾಗಿ ಹೇಳು. ಆದರೆ ಇನ್ನೊಂದು ಸಾರಿ ಹೇಳುವನು ಚೆನ್ನಾಗಿ ಕೇಳು. ಇನ್ನೊಂದು ಸಾರಿ ದುರ್ಯೋಧನ ಮೆರೆಯುವ ಶ್ರೀ ಭೀಮೇಶನು ನಿನ್ನನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರನು. ಅದು ಯಾತಕ್ಕೆ ಮೆಚ್ಚಲಾರನು? ಸೆರೆಯನ್ನು ಗಟ್ಟಿಲಿಂದ ಓಟೋಗ ಮೋಖ ಮಾಡಬೇಡ ಅನ್ನೋ ತರ್ಕ. ಹೇಳಿ ಕಮಲ ದಳಾಕ್ಷಿ ಈ ಕ್ಷಣದಿ ನಿನ್ನಮ್ಮ ಈ ಕ್ಷಣದ ಭಕ್ತ ರಕ್ಷಕರಾದ ಲಕ್ಷ್ಮೀೇಶ್ವರ ಪ್ರತ್ಯಕ್ಷವಾಗಿ ಬಂದರೆ ಅವನನ್ನು ಲಕ್ಷಿಸಿದ
ಹಿಂಸಿಸಿ ನಿನ್ನ ಚಟಬುಟಿಯ ಪಿಡಿದೆಳಿ ಇವೆನು ನೋಡು ನೋಡು ದ್ರೌಪದಿ ಬಿಡುವುದಿಲ್ಲ ನಿನ್ನಂಥ ಗತಿ. ಭೀಮಾ 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 ಅರ್ಜುನ ದುರ್ಯೋಧನ